Okay. श्रीमन Anekha? हरि सर्वोत्तम वायु जीवोत्तम हरि सर्वोत्तम वायु जीवोत्तम श्रीमन्मध्वमते हरि परतर सत्यं जगत्तत्त्वतो श्रीमन्मध्वमते हरिपरतपः सत्यं सत्यं जगत्तत्त्वतो जगत्तत्त्वतो भिन्ना जीवगणा हरे रनुचरा नीचोच्च भावंगता भिन्ना जीवगणा हरेरनुचरा नीचोच्च भावङ्गताः सुखानुभूतिरमला भक्तिश्च तत्साधनम् मुक्तिर्नैज सुखानुभूतिरमला भक्तिश्च तत्साधनम् प्रमाण अखिला आज्ञायैकविद्यो हरिः हेक्षादित्रितयं प्रमाणमखिलानायैकवेद्यो हरिः हरि सर्वोत्तम वायु जीवोत्तम हरि सर्वोत्तम वायुजीवोत्तम. Yes, over to Shri sir. You can start. ನಮಸ್ಕಾರ. ನನ್ನ ಆಡಿಯೋ ಬರ್ತಾ ಇದೆಯಾ? Is it am I audible? Yes, yes, you can. Okay. If you want to share the screen, I think Madhav can give the permission. Okay, I'll just if you have given me the access, I will share my screen. One second. Sir, you can try now. Okay. Papa, Is my screen visible? Yes. Yes. Okay. Is it full screen now? It's full screen. It's good visibility. Okay. Basically, this presentation I have created in Kannada, and even I prefer to present this in Kannada only. So this was sir, ಕನ್ನಡದಲ್ಲೇ ಪ್ರೆಸೆಂಟ್ ಮಾಡಿ ಸರ್. ಆಯ್ತು. ಇದು ನನ್ನ ಒಂದು ಪ್ರತಿ 15 ದಿವಸಕ್ಕೊಮ್ಮೆ ನಾವು ಆನ್ಲೈನ್ ಅಲ್ಲಿ ಬೆಳಗ್ಗೆ 4:30 6 ಗಂಟೆ ತನಕ ಒಂದು ಗಾಯತ್ರಿಯ ಚಿಂತನೆಯನ್ನ ಮಾಡೋದಕ್ಕೋಸ್ಕರ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಪರಮಾತ್ಮನ ಒಟ್ಟು ಧ್ಯಾನವನ್ನ ಮಾಡುವ ವಿಷಯವಾಗಿ ಈ ಒಂದು ಪ್ರೆಸೆಂಟೇಶನ್ ಇದೆ. ಇದರಲ್ಲಿ ಕೆಲವು ಭಾಗಗಳನ್ನ ಇವತ್ತು ಇರುವ ಕಾಲದಲ್ಲಿ 20 ನಿಮಿಷದಲ್ಲಿ ಹರಿವಾಯುಗಳು ಏನ್ ನುಡಿಸ್ತಾರೆ ಅದನ್ನ ಒಂದು ಚಿಂತನೆಯನ್ನ ಇವತ್ತು ಮಾಡೋಣ. ಇವತ್ತಿನ ವಿಷಯ ಧ್ಯಾನ. ಅದಕ್ಕೆ ಮೊದಲು ಒಂದು ದೇವರನ್ನ ಪ್ರಾರ್ಥನೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇತಾಪತ್ರಯಾಪಹಂ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ನಾವು ಎಲ್ಲರೂ ಕೂಡ ಪ್ರತಿನಿತ್ಯದಲ್ಲೂ ಸಂಧ್ಯಾ ವಂದನೆ ಮಾಡ್ತೇವೆ. ಸಂಧ್ಯಾ ವಂದನೆ ಅಂಗವಾಗಿ ಗಾಯತ್ರಿ ಜಪವನ್ನ ಮಾಡ್ತೇವೆ. ಗಾಯತ್ರಿ ಜಪವನ್ನ ಮಾಡುವಾಗ ನಾವು ಅದನ್ನ ಧ್ಯಾನ ಅಂತ ಪರಿಗಣನೆ ಮಾಡ್ತೇವೆ. ಧ್ಯಾನ ಅಂದ್ರೆ ಏನು ಮುಖ್ಯವಾಗಿ ಇವತ್ತು ಎಲ್ಲಾ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕಡೆ ಇವತ್ತು ಧ್ಯಾನದ ಬಗ್ಗೆ ತರಗತಿಗಳನ್ನ ಮಾಡೋದನ್ನ ನೋಡ್ತೇವೆ. ಧ್ಯಾನ ಅಂತ ಬೇರೆ ಬೇರೆ ರೀತಿಯ ಒಂದು ವರ್ಕ್ಶಾಪ್ಗಳು ನಡೀತಾ ಇರುತ್ತೆ. ಅದನ್ನು ಧ್ಯಾನ ಅಂತ ಹೇಳ್ಕೊಡೋ ಕ್ರಮಗಳು ನಡೀತಾ ಇರುತ್ತೆ, ನಾವು ನೋಡ್ತೇವೆ. ಆದ್ರೆ ಧ್ಯಾನ ಅಂದ್ರೆ ಏನು? ಮನಸ್ಸಿಗೆ ಆ ಪರಮಾತ್ಮನ ರೂಪವನ್ನ ತಂದುಕೊಂಡು ಚಿಂತನೆ ಮಾಡುವಂತಹ ಆ ಧ್ಯಾನ ನಮ್ಮ ಒಂದು ಮಧ್ವಾಚಾರ್ಯರು ಕೊಟ್ಟಂತಹ ಆ ಸಂಪ್ರದಾಯ ಪದ್ಧತಿಯಲ್ಲಿ ಅದು ಹೇಗಿದೆ ಅಂತ ನಾವು ಚಿಂತನೆ ಮಾಡೋದಾದ್ರೆ, ಭಗವಂತನನ್ನ ನಾವು ಪ್ರತಿನಿತ್ಯದಲ್ಲಿ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಇಡೀ ಜೀವನದ ಸಾರ್ಥಕ್ಯ. ನಾವು ದೇವರನ್ನ ಚಿಂತನೆ ಮಾಡ್ತಾ ಎಷ್ಟು ಹೊತ್ತು ನಮ್ಮ ಮನಸ್ಸಿನಲ್ಲಿ ನಿಲ್ಲಿಸ್ಕೊಳ್ತೀವೋ ಗೊತ್ತಿಲ್ಲ. ಯಾಕೆಂದ್ರೆ ನಾವು ನಿತ್ಯ ಸಂಧ್ಯಾ ವಂದನೆ ಅಂತ ಮಾಡ್ತೇವೆ, ಪೂಜೆ ಅಂತ ಮಾಡ್ತೇವೆ, ಇನ್ನು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೇವೆ. ಹಾಗೆ ಮಾಡುವಾಗ ಆ ಕ್ರಿಯೆಯಲ್ಲಿ ನಾವು ತೊಡಗ್ತಾ ಇರ್ತೇವೆ ಹೊರತಾಗಿ ಅದು ಮೆಕ್ಯಾನಿಕಲ್ ಆಗಿ ನಡೀತಾ ಇರುತ್ತೆ. ನಮಗೆ ಭಗವಂತ ಮನಸ್ಸಿನಲ್ಲಿ ಇರೋದಿಲ್ಲ.
ಏನೋ ಒಂದು ಮಾಡಬೇಕು, ಮಾಡಿರ್ತೇವೆ ಅನ್ನೋದು ಅಷ್ಟೇ ಆಗತ್ತೆ ಹೊರತಾಗಿ, ಸಂಧ್ಯಾ ವಂದನೆ ಮಾಡಿದ್ಯಾ ಅಂತ ಕೇಳಿದ್ರೆ ಮಾಡಿದೀನಿ ಅಂತ ಹೇಳ್ತೀವಿ ಹೊರತಾಗಿ, ಆ ಸಂಧ್ಯಾ ವಂದನೆಯ ಕಾಲದಲ್ಲಾಗ್ಲಿ, ಪೂಜೆಯ ಕಾಲದಲ್ಲಾಗ್ಲಿ ನಮಗೆ ಆ ಭಗವಂತನ ಬಗ್ಗೆ ಏಕಾಗ್ರತೆ ಅನ್ನುವಂತಹದ್ದು ಬಂದಿರೋದಿಲ್ಲ. ಮತ್ತೆ ನಮ್ಮ ಮನಸ್ಸಿಗೆ ನಾವು ಅದನ್ನು ಟ್ರೈನ್ ಕೂಡ ಮಾಡೋದಿಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಉಪನಯನ ಚಿಕ್ಕ ವಯಸ್ಸಲ್ಲಾಗಿರ್ತದೆ. ತಂದೆ ತಾಯಿಗಳು ಅವಾಗ ಮಕ್ಕಳಿಗೆ ಓದಿಸ್ಬೇಕು ಅನ್ನೋದು ಹೆಚ್ಚು ಒತ್ತಡ ಇರ್ತದೆ. ಹೆಚ್ಚು ಸಂಧ್ಯಾ ವಂದನೆ ಮತ್ತೆ ದೇವರ ಪೂಜೆ ಇತ್ಯಾದಿಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡೋದಿಲ್ಲ. ದೊಡ್ಡವರಾದ ಹಾಗೆ ಅದು ಅವಕಾಶ ಆಗೋದೇ ಇಲ್ಲ. ಯಾಕೆಂದ್ರೆ ಕಾಲೇಜಿಗೂ, ಅಲ್ಲಿಯ ಓದು, ಅಲ್ಲಿಯ ಬೇರೆ ಬೇರೆ ಒತ್ತಡಗಳಲ್ಲಿ ನಮ್ಮ ಜೀವನ ಕಳೆದು ಹೋಗುತ್ತೆ. ಅಷ್ಟೊತ್ತಿಗೆ ಮನಸ್ಸಿಗೆ ಟ್ರೈನಿಂಗ್ ಕೊಡುವ ಹಂತ ಮುಗಿದು ಹೋಗಿರುತ್ತೆ. ಆ ಮನಸ್ಸು ಹೊಸ ಒಂದು ವಿಷಯವನ್ನ ಗ್ರಾಸ್ ಮಾಡೋದಕ್ಕೆ ಬಲ್ತ್ ಹೋಗಿರುತ್ತೆ. 20-25 ವಯಸ್ಸಾಗೋ ಹೊತ್ತಿಗೆ ಅದಕ್ಕೆ ಕೇಳೋದಿಲ್ಲ ಅದು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದ ಟ್ರೈನಿಂಗ್ ಆಗಿರೋದಿಲ್ಲ. ಆದ್ರಿಂದ ಮನಸ್ಸಿಗೆ ಧ್ಯಾನ ಅನ್ನೋದು ಕೊಡೋದಿಲ್ಲ. ಮತ್ತೆ ನಮ್ಮ ಈ ಗಡಿಬಿಡಿಯ ಜೀವನದಲ್ಲಿ ಮಾಡ್ಲಿಕ್ಕೂ ಆ ಟೈಮ್ ಆಗೋದಿಲ್ಲ. ಹಾಗಾಗಿ ಧ್ಯಾನ ಯಾಕೆ ಬೇಕು ಅಂತ ನಾವು ಹೀಗೆ ಮುಂದಕ್ಕೆ ಹೋಗ್ತೇವೆ. ಆರೋಗ್ಯ ದೃಷ್ಟಿಯಿಂದ, ಬೇರೆ ಬೇರೆ ದೃಷ್ಟಿಯಿಂದ ಧ್ಯಾನಕ್ಕೆ ತುಂಬಾ ಮಹತ್ವ ಇದೆ. ಅದು ಅದರಿಂದ ಅನೇಕ ಸಿದ್ಧಿಗಳಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ನಮಗೆ ಏಕಾಗ್ರತೆಯಿಂದ 5 ನಿಮಿಷ ನಾವು ಕೂಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡ್ರೆ 1 ನಿಮಿಷವೂ ಕೂಡ ಕೂತ್ಕೊಳ್ಳಿಕ್ ಆಗುದಿಲ್ಲ. ಆದ್ರೆ ಅದನ್ನ ಮಾಡೋದಕ್ಕೆ ವಿಧಾನಗಳು ಹೇಳಿದ್ದಾರೆ. ಅದನ್ನ ನಾವು ಅಚೀವ್ ಮಾಡೋದಕ್ಕೂ ಇವತ್ತಿಗೂ ಸಾಧ್ಯ ಇದೆ. ಅದು ಹೇಗೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಈಗ ನಮ್ಮ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದ ನಮ್ಗೆ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಮೊಬೈಲ್ ಅನ್ನ ಬಳಸ್ಕೊಂಡು, ಮೊಬೈಲ್ ಅಲ್ಲಿ ಅನೇಕ ಆಪ್ಗಳಿದೆ. ಆಪ್ಗಳನ್ನ ಬಳಸ್ಕೊಂಡು ಕೂಡ ನಾವು ಪ್ರಾಣಾಯಾಮವನ್ನ ಚೆನ್ನಾಗಿ ಅಭ್ಯಾಸ ಮಾಡುವಂತಹ ಒಂದು ಪದ್ಧತಿಯನ್ನ ಬೆಳೆಸ್ಕೊಳ್ಬಹುದು. ಅದಕ್ಕೆ ನಾನು ಈ ಪ್ರೆಸೆಂಟೇಶನ್ ಅಲ್ಲಿ ಅದರ ಬಗ್ಗೆ ಒಂದೆರಡು ವಿಷಯ ತೋರಿಸೋನಿದ್ದೇನೆ. ಆಮೇಲೆ ದೃಶ್ಯ ಮಾಧ್ಯಮದ ಮುಖಾಂತರ ಈ ವಿಜುವಲ್ಸ್ ನಾವು ನೋಡ್ತಾ ಅದರ ಮುಖಾಂತರ ಮನಸ್ಸಿಗೆ ಟ್ರೈನಿಂಗ್ ಮಾಡಿ ಅದರ ಮುಖಾಂತರ ಧ್ಯಾನದ ಕಾಲದಲ್ಲಿ ನಾವೇನು ಕಣ್ಣಲ್ಲಿ ಇದುವರೆಗೆ ನೋಡಿದ್ದೇವೆ ಅದನ್ನ ಮನಸ್ಸಿನ ಎದುರುಗಡೆ ತಂದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುವ ಹಾಗೆ ನಾವು ಪ್ರಯತ್ನ ಮಾಡಬೇಕು. ಉದಾಹರಣೆಗೆ ನೋಡಿ, ಈಗ ನಾನೊಂದು ವಿಷಯ ಹೇಳ್ತೇನೆ. ಹೇಳಿದ ತಕ್ಷಣ ನಿಮ್ಗೆ ಆ ವಿಷಯ ಕಣ್ಣೆದುರಿಗೆ ಕಾಣುತ್ತೆ. ಕಣ್ಣು ಮುಚ್ಕೊಳ್ಳಿ, ವಿರಾಟ್ ಕೊಹ್ಲಿ ಅಂತ ಹೇಳ್ತೇನೆ. ನೀವು ಕಣ್ಣು ಮುಚ್ಕೊಂಡ ತಕ್ಷಣ ಆ ವ್ಯಕ್ತಿಯ ಮುಖ ಕಾಣುತ್ತೆ. ಅದೇ ನಾನು ನಿಮಗೆ ಹಯಗ್ರೀವ ರೂಪಿ ಭಗವಂತ ಅಂತ ಹೇಳ್ತೇನೆ, ಕಾಣುತ್ತಾ ನೋಡಿ. ನೀವು ಹಯಗ್ರೀವನ ಪ್ರತಿಮೆ ನೋಡಿರ್ತೀರಿ, ಹಯಗ್ರೀವನ ಬೇರೆ ಬೇರೆ ಚಿತ್ರಗಳು ನೋಡಿರ್ತೀರಿ, ಕಣ್ಣಿಗೆ ತಕ್ಷಣಕ್ಕೆ ಬರುವುದಿಲ್ಲ. ಯಾಕೆ ಹಾಗಾಗತ್ತೆ ಅಂದ್ರೆ ನಮ್ಮ ಕಣ್ಣು ವಿಷಯ ವಸ್ತು ನೋಡಿದ್ದೇ ನಿಜ ಆದ್ರೂ, ಎಷ್ಟೋ ವಿಷಯಗಳನ್ನು ನಾವು ಎದುರುಗಡೆನೆ ನೋಡಿರ್ತೀವಿ ಆದ್ರೂ ಕೂಡ ನಮ್ಮ ಮನಸ್ಸಿಗೆ ಎಲ್ಲಿ ಹೆಚ್ಚು ನಾಟುವ ಹಾಗೆ ನೋಡಿರ್ತೀವಿ ಅದು ನಮ್ಮ ಮನಸ್ಸಿಗೆ ಒಳಗಡೆ ಅದು ಚಿತ್ರಣವನ್ನ ಮೂಡಿಸುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ ನಾವು ಅದನ್ನ ಟ್ರೈನಿಂಗ್ ಕೊಡ್ಬೇಕು, ಚೆನ್ನಾಗಿ ಟ್ರೈನಿಂಗ್ ಕೊಡ್ಬೇಕು. ಆ ಟ್ರೈನಿಂಗ್ ಕೊಟ್ಟಾಗ ನಮ್ಮ ಮನಸ್ಸಿನಲ್ಲಿ ಆ ಚಿತ್ರ ನಾಟುವ ಹಾಗಾಗ್ತದೆ. ಹಾಗೆ ಮಾಡ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ ಮೊದಲು ದೇಹ ಶುದ್ಧಿಯಾಗಿರ್ಬೇಕು, ಮತ್ತೆ ಒಳ್ಳೆಯ ಇಚ್ಛೆ ಇರಬೇಕು. ನಾವು ಇಂಥ ಕೆಲಸ ಮಾಡೋದ್ರ ಬಗ್ಗೆ ಪ್ರೀತಿಯಿಂದ ಮಾಡ್ಬೇಕು. ನಮಗೆ ಧ್ಯಾನ ಮಾಡ್ಬೇಕು ಅಂತ ಆಸಕ್ತಿ ಇದೆ, ಆದ್ರೆ ಅದ್ರ ಬಗ್ಗೆ ತುಂಬಾ ಒಳಗಿನಿಂದ ಒತ್ತಡ ಇರೋದಿಲ್ಲ ಅಥವಾ ಒಲವಿರೋದಿಲ್ಲ. ಮಾಡ್ಬೇಕು ಅಂತಿದೆ, ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಮಾಡಿದ್ರೆ ಅದು ಬರೋದಿಲ್ಲ. ಅದಕ್ಕೆ ಒಳಗಿಂದ ನಮ್ಗೆ ಆ ಭಗವಂತನನ್ನ ಕಾಣಬೇಕು ಅಂತ ವ್ಯಾಸರಾಯರು ಒಂದು ತುಂಬಾ ಅದ್ಭುತವಾದ ಮಾತು ಹೇಳಿದ್ದಾರೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ. ನಾವು ಕಣ್ಣಿದೆ, ನಮಗೆ ಹುಟ್ಟದಾಗಿಂದನೂ ಕಣ್ಣಿದೆ, ಏನೇನೋ ನೋಡಿದೀವಿ. ಆದ್ರೆ ನಮ್ಮ ಅಂತರಂಗದಲ್ಲಿ ಕಣ್ಣು ಮುಚ್ಚಿಕೊಂಡಾಗ ಆ ಭಗವದ್ ರೂಪವನ್ನ ಕಾಣೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ವ್ಯಾಸರಾಜರ ಮಾತು ನಿಜ ಆಗುವ ಹಾಗೆ ಆಗಿದೆ. ಆ ನಿಜ ಆಗಿದ್ದನ್ನ ವ್ಯಾಸರಾಜರ ಕಳಿಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾವು ಪ್ರಯತ್ನ ಮಾಡೋದೇನು ಅಂತ ಹೇಳಿದ್ರೆ, ನಾವು ಸರಿಯಾದ ರೀತಿಯಲ್ಲಿ ಒಂದು ಮನಸ್ಸಿಗೆ ತರಬೇತಿಯನ್ನ ಕೊಡಬೇಕು. ಅದು ನಮ್ಮ ಶುದ್ಧಿಯನ್ನ ನಾವು ಬಯಸಬೇಕು. ನಮ್ಮ ದೇಹಕ್ಕೆ ಶುದ್ಧಿ ಒಂದು, ಪ್ರತಿನಿತ್ಯ ನಾವು ರಾತ್ರಿವರೆಗೆ ಏನು ಆಹಾರ ತಗೊಂಡಿದ್ದೇವೆ, ಬೆಳಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಯಾವುದೇ ಕಶ್ಮಲ ಇಲ್ಲದೆ ಅದು ಒಳಗಡೆ ಇದ್ದದ್ದಷ್ಟು ಹೊರಗೆ ಹಾಕುವ ಹಾಗೆ ನಮ್ಮ ದೇಹಕ್ಕೆ ನಾವು ಬಲವಂತವಾಗಿ ಅದಕ್ಕೆ ಏನು ಔಷಧಿ ತಗೊಳ್ಬೇಕು ಅಥವಾ ಏನು ವ್ಯಾಯಾಮ ಮಾಡಬೇಕು ಅಂತದ್ದೆಲ್ಲ ಮಾಡಿ ಅದು ದೇಹದಲ್ಲಿ ಕಶ್ಮಲ ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳುವಂಥದ್ದು ಒಂದು ಭಾಗ. ಅದು ದೇಹದ ಒಳಗಿನ ಶುದ್ಧಿ, ದೇಹದಲ್ಲಿ ಇದ್ದಂತಹ ಶುದ್ಧಿ ಅದು ಶುಚಿಯಾಗಬೇಕು ಬೆಳಗ್ಗೆ ಆದ ಕೂಡಲೇ. ಅದಾದ ಮೇಲೆ
ದೇಹಕ್ಕೆ ಸ್ನಾನಾದಿಗಳಿಂದ ಶುದ್ಧಿ, ಅದು ಒಂದು ಬಹಿರಂಗದ ಶುದ್ಧಿ. ಸ್ನಾನದ ಶುದ್ಧಿ ಆದ ನಂತರ ನಮ್ಮ ಮನಸ್ಸು ಭಗವಂತನ ಕಡೆಗೆ ಅರಳಬೇಕಾದ್ರೆ ಎಲ್ಲ ಕಡೆಗೂ ಶುದ್ಧಿ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು. ನೋಡಿ, ನಿಮಗೆ ಎಲ್ಲ ಒಂದು ಕಥೆ ಗೊತ್ತಿರ್ತದೆ. ಒಬ್ಬ ವ್ಯಕ್ತಿಗೆ ಕಣ್ಣು ಮುಚ್ಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನಿಗೆ ಜೋರಾಗಿ ಒಂದು ಗುಂಡು ಸೂಜಿಯಿಂದ ಅಥವಾ ಪಿನ್ನಿಂದ ಚುಚ್ಚಿಬಿಟ್ಟು ಹಾವು ಕಚ್ಚಿತು ಅಂತ ಹೇಳಿದ್ರಂತೆ. ಆಗ ಅವನು ನಿಜವಾಗ್ಲೂ ನನಗೆ ಹಾವು ಕಚ್ಚಿದೆ ಅಂತ ಹೆದರಿಕೆಯಲ್ಲೇ ಸತ್ತೋದ. ಆದ್ರೆ ವಾಸ್ತವಿಕವಾಗಿ ಅವನಿಗೆ ಹಾವು ಕಚ್ಚಿದ್ದಲ್ಲ. ಅವನು ಆ ಹೆದರಿಕೆ ಅಥವಾ ಅವನು ತಿಳ್ಕೊಂಡಿದ್ದ, ಅನುಸಂಧಾನ ಮಾಡಿದ್ದ ಕಾರಣ ಆಯ್ತು. ನನಗೆ ಹಾವು ಕಚ್ಚಿದೆ ಅಂತ ತಿಳ್ಕೊಂಡು ಆ ಭಾಗದಿಂದ ದೇಹವೇ ವಿಷವನ್ನ ಉತ್ಪತ್ತಿ ಮಾಡಿ ಅವನನ್ನ ಸಾಯುವ ಹಾಗೆ ಮಾಡ್ತು. ಹಾಗೆ ದೇಹಕ್ಕೆ ಒಳ್ಳೆ ಶಕ್ತಿನೂ ಇದೆ. ನನಗೆ ಒಳ್ಳೇದಾಗ್ತಾ ಇದೆ ಅಂತ ನಾನು ಒಳಗೆಯಿಂದ ಚಿಂತನೆ ಮಾಡೋದ್ರಿಂದ ದೇಹಕ್ಕೆ ಹೇಗೆ ವಿಷವನ್ನ ಉತ್ಪಾದನೆ ಮಾಡುವ ಶಕ್ತಿ ಇದೆಯೋ ಅದೇ ರೀತಿ ಅಮೃತವನ್ನೂ ಉತ್ಪಾದನೆ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ನಾವು ದೇಹವನ್ನ ಮೊದಲು ಆಚಮನದಿಂದ ಶುದ್ಧಿ ಮಾಡಿಕೊಳ್ಳುವಾಗ ಆ 24 ಕೇಶವಾದಿ ನಾಮಗಳನ್ನ ಹೇಳ್ತಾ ನಾವು ಮೊದಲು ಶುದ್ಧಿಯನ್ನ ಮಾಡ್ಕೊಳ್ಬೇಕು. ಆ ಶುದ್ಧಿಯನ್ನ ಮಾಡಿಕೊಂಡ ನಂತರ ನೆಕ್ಸ್ಟ್ ನಾವು ಶುದ್ಧಿ ಮಾಡ್ಕೊಳ್ಬೇಕಾದದ್ದು ಪ್ರಾಣಾಯಾಮದಿಂದ. ನಿತ್ಯ ನಾವು ಪ್ರಾಣಾಯಾಮವನ್ನ ತುಂಬಾ ಚೆನ್ನಾಗಿ ಮಾಡಬೇಕು. ಈ ಪ್ರಾಣಾಯಾಮದಲ್ಲಿ 2 ವಿಧ, ಸಮಂತ್ರಕ, ಅಮಂತ್ರಕ ಅಂತ. ಸಮಂತ್ರಕ ಅಂದ್ರೆ ಮಂತ್ರ ಸಹಿತವಾದ ಪ್ರಾಣಾಯಾಮ. ಅಮಂತ್ರಕ ಅಂತ ಹೇಳಿದ್ರೆ ಏನು ಇಲ್ಲದೆ ಮಾಡುವಂತಹದ್ದು. ಈಗ ನಾವು ಯೋಗ ಸೆಂಟರ್ಗಳಿಗೆಲ್ಲ ಹೋದ್ರೆ ನಾವು ಸುಮ್ಮನೆ ಉಸಿರಾಡ್ತೇವೆ, ದೀರ್ಘವಾದ ಉಸಿರು ತಗೊಳ್ತೇವೆ, ಉಸಿರು ಬಿಡ್ತೇವೆ, ಇಲ್ಲ ಕುಂಭಕ ಮಾಡ್ತೇವೆ. ಅದು ಒಂದು ದೇಹಕ್ಕೆ ಆರೋಗ್ಯದ ದೃಷ್ಟಿಯಿಂದ ಸಾಕಾಗ್ಬೋದು, ಆದ್ರೆ ಅದು ಪ್ರಾಣಾಯಾಮ ಅಂತ ಅನಿಸ್ಕೊಳ್ಳೋದಿಲ್ಲ. ಪ್ರಾಣ ಶಕ್ತಿಯನ್ನ ನಾವು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಿ ಆ ಉಸಿರಾಟವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡುವ ಹಾಗೆ ಯಾವ ಉಸಿರಾಟ ನಡೆಸ್ತೇವೆ ಅದು ಪ್ರಾಣಾಯಾಮ. ಅದರಲ್ಲಿ ರೇಚಕ, ಪೂರಕ, ಕುಂಭಕ ಅಂತ. ಅದು ಮಾಡುವಾಗ ನೇರವಾಗಿ ಕುಳಿತುಕೊಂಡು ಆ ಉಸಿರನ್ನ ತೆಗೆದುಕೊಂಡು ಅದನ್ನ ಎಷ್ಟು ಹೊತ್ತು ತಗೊಳ್ತಾ ಇದ್ದೇವೆ ಅದರ ಅಷ್ಟೇ ಹೊತ್ತು ನಾವು ಹಿಡಿದಿಟ್ಟು ಅಷ್ಟೇ ಹೊತ್ತು ಹೊರಗೆ ಬಿಡುವುದಾದ್ರೂ ನಾವು ಕಲ್ತ್ಕೊಳ್ಬೇಕು ಪ್ರಾರಂಭದ ಹಂತದಲ್ಲಿ. ಆಮೇಲೆ ಬೇರೆ ಬೇರೆ ರೀತಿಯ ಕ್ರಮಗಳಿದೆ. ಅದರಲ್ಲಿ 36 ಅಕ್ಷರಗಳನ್ನ ಇಳಿಸುವಷ್ಟು ಕಾಲ ಅಥವಾ ಇಷ್ಟಿಷ್ಟು ನಿಮಿಷಗಳು ಅಂತ. ಹಾಗೆ ಅದು ಮುಂದೆ ಇನ್ಯಾವತ್ತಾದ್ರೂ ಪ್ರಾಣಾಯಾಮದ ಬಗ್ಗೆನೆ ಮತ್ತೆ ವಿಶೇಷವಾದ ಒಂದು ಅವಕಾಶ ಸಿಕ್ಕಾಗ ನೋಡೋಣ. ಈಗ ಇಷ್ಟಂತೂ ತಿಳ್ಕೊಳ್ಳೋಣ, ಪ್ರಾಣಾಯಾಮ ಶುದ್ಧವಾಗಿ ಆಗ್ಬೇಕು. ಆ ಪ್ರಾಣಾಯಾಮ ಕಾಲದಲ್ಲಿ ಸಮಂತ್ರಕವಾಗಿ ಮಂತ್ರ ಸಹಿತವಾಗಿ ಓಂ ಭೂ ಹೂ ಭುವಃ ಸ್ವಹ ಅಂತ ಮಂತ್ರಗಳಿಂದ ಹೇಳುವಾಗ ಆ ಅಕ್ಷರಗಳು, ಆ ಗಾಯತ್ರಿಯ ಮಂತ್ರಗಳ ಬೀಜ ರೂಪಗಳು ನಮ್ಮನ್ನ ಶುದ್ಧವಾಗಿ ಮಾಡ್ತಾ ಇದೆ ಅಂತ ಮನಸ್ಸಿನೆಲ್ಲ ಅನ್ಕೊಂಡು ಆ ಒಳಗಡೆ ಬಂದಂತಹ ಎಡಮೂಗಿನಿಂದ ಬಂದಂತಹ ಗಾಳಿ ಅಲ್ಲಿ ನಮ್ಮ ಹೃದಯದಲ್ಲಿ ನಿಂತು ಇಡೀ ದೇಹದಲ್ಲಿ ಶುದ್ಧ ಮಾಡಿ ಮತ್ತೆ ಅದರಲ್ಲಿ ಹೊರಗೆ ಹಾಕುವಾಗ ಆ ದೇಹ ಶುದ್ಧಿ ಆಯ್ತು ಅಂತ ತಿಳ್ಕೊಂಡು ನಂತರ ದೇಶಕಾಲ ಸಂಕೀರ್ತನೆಯನ್ನ ಮಾಡಿ ನಾವು ಯಾವುದು ಆಪೋಹಿಷ್ಟ ಮೊಯ್ಯಬೋಹ ಅನ್ನೋ ಮಂತ್ರದಿಂದ ಒಂದು ಇದನ್ನ ಮಾಡ್ಕೊಳ್ತೇವೆ, ಏನು ಮಾರ್ಜನವನ್ನು ಮಾಡ್ತೇವೆ. ಆ ಮಂತ್ರದಿಂದಲೇ ಇಂದ್ರದೇವರು ತಾವು ತುಂಬಾ ಬ್ರಹ್ಮಹತ್ಯಾ ದೋಷಾದಿಗಳನ್ನು ನಿವಾರಣೆ ಮಾಡಿಕೊಂಡ್ರು ಅಂತ ಹೇಳುವಂತಹ ಮಂತ್ರ ಅದು. ಪ್ರತಿನಿತ್ಯ ನಾವು ಹೇಳ್ತೇವೆ, ನಮಗದು ಗೊತ್ತಿರೋದಿಲ್ಲ. ಅಷ್ಟೇ ಅಲ್ಲ, ಅಂಬರೀಷನ ಮಗನಾದ ಸಿಂಧುದ್ವೀಪ ಋಷಿ ಕೂಡ ಅದನ್ನ ಕಂಡಿಡಿದಂತ ಮಂತ್ರ, ತುಂಬಾ ಶಕ್ತಿ ಇರುವಂತಹ ಮಂತ್ರ. ಆ ಮಂತ್ರವನ್ನು ಹೇಳೋದ್ರಿಂದ ಬ್ರಹ್ಮಹತ್ಯಾದಿ ದೋಷಗಳೇ ಪರಿಹಾರ ಆಗ್ತದೆ ಅಂತ ಸ್ವತಃ ಇಂದ್ರದೇವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ 2 ಬಾರಿ ಆ ಮಂತ್ರವನ್ನು ಮಾಡೋದು, ಮತ್ತೆ ಸೂರ್ಯಶ್ಚೈತ್ಯಸ್ಯ ಮಂತ್ರಸ್ಯ ಅನ್ನುವ ಮಂತ್ರದಿಂದ ನಾವು ಒಂದು 2 ಹೊತ್ತಿನ ಕಾಲದಲ್ಲಿ ಆ ಮಂತ್ರಗಳನ್ನು ಅಗ್ನಿಶ್ಚೈತ್ಯಸ್ಯ ಮಂತ್ರಸ್ಯ ಮತ್ತೆ ಸೂರ್ಯಶ್ಚೈತ್ಯಸ್ಯ ಮಂತ್ರಸ್ಯದಿಂದ ನಾವು ಮಧ್ಯದಲ್ಲಿ ಒಂದು ಯಾವುದು ನೀರನ್ನ ಅಭಿಮಂತ್ರಣ ಮಾಡಿ ತಗೊಳ್ಳುವಂತಹದ್ದು, ಮತ್ತೆ ಶನ್ನೋದೇವಿ ರಿಭಿಷ್ಠಾಯ ಮಂತ್ರಗಳಿಂದ ಮತ್ತೆ ಶುದ್ಧಿಯನ್ನ ಮಾಡೋದು. ಇವೆಲ್ಲ ಕಾಲದಲ್ಲೂ ಕೂಡ ನಮ್ಮ ಮನಸ್ಸಿಗೆ ಶುದ್ಧಿ ಆಗ್ತಾ ಇದೆ, ದೇಹ ಶುದ್ಧಿ ಆಗ್ತಾ ಇದೆ ಅಂತ ತಿಳ್ಕೊಂಡು ನಾವು ದೇಹವನ್ನು ಶುದ್ಧಿ ಮಾಡಿಕೊಂಡು ನಂತರ ಋತಂಚ ಸತ್ಯಂಚ ಚೈತ್ಯ ಅನ್ನೋ ಮಂತ್ರದಿಂದ ದೇಹದಲ್ಲಿದ್ದಂಥ ಆ ಕಲಿ ಅಥವಾ ಕೊಳೆಯನ್ನ ಹೊರಗೆ ಹಾಕಿದ್ದೇವೆ ಅಂತ ತಿಳ್ಕೊಂಡು ಅರ್ಘ್ಯ ಪ್ರದಾನ ಮಾಡಿ ಆ ನಂತರ ನಾವು ಕೂತ್ಕೊಳ್ಳುವಾಗ ಪೃಥಿವ್ಯಾ ಮೇರು ಪೃಷ್ಠ ಋಷಿ ಅಂತ ನಾವು ಚಿಂತನೆ ಮಾಡ್ತೇವೆ. ನಿಮಗೆಲ್ಲ ಮಂತ್ರಗಳು ಗೊತ್ತಿರ್ತದೆ. ಅದೇನಂತ ಹೇಳಿದ್ರೆ, ನಾವೀಗ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮಿ ಅಂತ ಪರಮಾತ್ಮನ ಹೆಗಲ ಮೇಲೆ ನಾನು ಕೂತ್ಕೊಂಡಿದ್ದೇನೆ ಅಂದ್ರೆ ನಾವು ಚಿಂತನೆ ಮಾಡುವಾಗ ನಾನು ಎಲ್ಲಿ ಕೂತಿದ್ದೇನೆ, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ವಿಸ್ತಾರವಾಗಿದೆ. ಆ ವಿಸ್ತಾರದ ಅಷ್ಟು ಮಹಾ ಆಕಾಶದ ಮಧ್ಯದಲ್ಲಿ ನಾನು ಕೂತಂತ ಒಂದು ಪುಟ್ಟ ಜಾಗ,
ಆ ಪುಟ್ಟ ಜಾಗದಲ್ಲಿ ನನ್ನ ಹೃದಯ, ಆ ಪುಟ್ಟ ಹೃದಯದಲ್ಲಿ ನಾನು ಪರಮಾತ್ಮನನ್ನ ಕರಿತಾ ಇದ್ದೇನೆ. ನನ್ನ ಹೃದಯದಲ್ಲಿ ಬಂದು ಕುತ್ಕೊಳ್ಬೇಕು. ಇಡೀ ಜಗತ್ತಿನಲ್ಲೇ ಬ್ರಹ್ಮಾಂಡವನ್ನೇ ವ್ಯಾಪಿಸಿಕೊಂಡಂತ ಭಗವಂತ ಈ ಪುಟ್ಟದಾದ ಹೃದಯಕ್ಕೆ ಬಾ ಅಂತ ಅವನನ್ನು ಕರೀತಾ ನಾವು ಆ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮಿ ಅಂತ ನಾವು ಕರಿಬೇಕಾಗ್ತದೆ. ಅದು ಕರಿಬೇಕಾದ್ರೆ ಭಗವಂತ ಎಲ್ಲ ಕಡೆಗೂ ಇದ್ದಾನೆ. ಎಲ್ಲಿ? ಎಲ್ಲ ಕಡೆಗೆ ಅಂದ್ರೆ ಎಲ್ಲ ಕಡೆಗೆ. ಅವನಿಲ್ದೇ ಇರುವಂತ ಜಾಗವೇ ಇಲ್ಲ. ನಮ್ಮ ಹೃದಯದಲ್ಲಿ ಈಗಾಗಲೇ ಇದ್ದಾನಲ್ಲ, ಮತ್ತೇನ್ ಕರೆಯೋದು ಅಂತ ಪ್ರಶ್ನೆ ಬರುತ್ತೆ ನಮ್ಗೆ. ಆದ್ರೂ ಈಗ ನೋಡಿ, ನಮ್ಮ ದೇಶದ ರಾಷ್ಟ್ರಪತಿಗೆ ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ಅವಕಾಶ ಇದೆ. ಆದ್ರೂ ಕೂಡ ನಾವು ರಾಷ್ಟ್ರಪತಿ ಯಾವ್ದಾದ್ರು ಕಾರ್ಯಕ್ರಮ ಆದ್ರೆ ಅವ್ರನ್ನ ಕರಿಬೇಕು. ಅದು ತುಂಬಾ ಅಂತ ಸರಿಯಾದ ಉದಾಹರಣೆ ಅಲ್ಲ, ಆದ್ರೂ ಕೂಡ ಒಂದು ಉದಾಹರಣೆ ನೋಡೋದಾದ್ರೆ, ಈಗ ಒಬ್ಬ ರಾಷ್ಟ್ರಪತಿಗಳು, ನಮ್ಮ ದೇಶದ ರಾಷ್ಟ್ರಪತಿಗಳನ್ನ ನಾವು ನಮ್ಮ ಊರಿನ ಯಾವ್ದೋ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಅಂತ ತಿಳ್ಕೊಳ್ಳಿ. ಅವ್ರು ಬರೋದಾದ್ರೆ ಏನ್ ಮಾಡ್ತಾರೆ? ಮೊದಲು ಅವ್ರು ಬರೋದಕ್ಕಿಂತ ಮುಂಚೆ ಸೆಕ್ಯೂರಿಟಿ ಅವ್ರು ಬರ್ತಾರೆ, ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಆ ಬಾಂಬ್ ಸ್ಕ್ವಾಡ್ ಅವ್ರು ಬರ್ತಾರೆ, ಬೇರೆಯವರೆಲ್ಲ ಬೇರೆ ಬೇರೆ ದೃಷ್ಟಿಯಿಂದ ಬಂದು ಎಲ್ಲಾ ರೀತಿಯ ಸೆಕ್ಯೂರಿಟಿಯನ್ನು ಚೆಕ್ ಮಾಡ್ತಾರೆ. ಮತ್ತೆ ಅಲ್ಲಿ ಕೂತ್ಕೊಳ್ಳುವಂತ ಜಾಗ ಹೇಗಿದೆ, ಎಲ್ಲ ವ್ಯವಸ್ಥೆಗಳು ಹೇಗಿದೆ, ಎಷ್ಟು ಜನ ಬರ್ತಾರೆ, ಎಷ್ಟು ದೂರದಲ್ಲಿ ಕೂತ್ಕೋತಾರೆ, ಇವೆಲ್ಲವನ್ನು ನೋಡಿ ಆಮೇಲೆ ಒಪ್ಪಿಗೆ ಆದ ನಂತರ ರಾಷ್ಟ್ರಪತಿ ಭವನಕ್ಕೆ ಇದೆಲ್ಲ ಸರಿ ಇದೆ ಅಂತ ಕಳಿಸದ ಮೇಲೆ ರಾಷ್ಟ್ರಪತಿ ಭವನದಿಂದ ಮತ್ತೆ ಮುಂದಿನ ಕಾರ್ಯಕ್ರಮಗಳು ಮುಂದುವರೆದು ಆಮೇಲೆ ರಾಷ್ಟ್ರಪತಿ ಬರುವಂತಹದ್ದು. ಒಬ್ಬ ದೇಶದ ರಾಷ್ಟ್ರಪತಿ ಬರುವಾಗಲೇ ಹೀಗಾದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ನಮ್ಮ ಹೃದಯಕ್ಕೆ ಬರಬೇಕು ಅಂದ್ರೆ ಎಷ್ಟು ಅದಕ್ಕಿಂತ ಮುಂಚೆ ಸಿದ್ಧತೆ ಬೇಕು, ಎಷ್ಟು ಸ್ವಚ್ಛತೆ ಬೇಕು. ಆ ಸ್ವಚ್ಛತೆನೆ ನಾವೀಗ ಸಂಧ್ಯಾವಂದನೆಯ ಮುಂಚೆ ನಾವೆಲ್ಲ ಮಾಡ್ಕೊಳ್ಬೇಕಾದಂತಹ ಮಂತ್ರಗಳ ಶುದ್ಧಿ ಮತ್ತೆ ಮನಸ್ಸಿನ ಶುದ್ಧಿ, ಈ ಎಲ್ಲ ಶುದ್ಧಿಗಳನ್ನ ಮಾಡಿಕೊಂಡು ಭಗವಂತನನ್ನ ನಾವು ಕರೆದ್ರೆ ಆಗ ಅವರೆಲ್ಲ ಸುತ್ತಲಿರುವಂತಹ ತತ್ವಾಭಿಮಾನಿ ದೇವತೆಗಳು ನಮ್ಮ ಮನಸ್ಸನ್ನ ನಿಗ್ರಹ ಮಾಡಿ, ವಿಷಯಗಳನ್ನ ನಿಗ್ರಹ ಮಾಡಿ ನಮಗೆ ಆ ಭಗವಂತನನ್ನ ತೋರಿಸುವ ದೃಷ್ಟಿಯಲ್ಲಿ ಅವರು ಸಹಾಯ ಮಾಡ್ತಾರೆ. ಆಗ ಇಲ್ಲಿ ರಾಷ್ಟ್ರಪತಿ ಬಂದ ಹಾಗೆ ಅಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಹೃದಯಕ್ಕೆ ಬರ್ಲಿಕ್ಕೆ ಉದ್ಯುಕ್ತನಾಗ್ತಾನೆ. ಹಾಗೆ ಬರಬೇಕು ಅಂತ ಆದಾಗ ನಾವು ಶುದ್ಧಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಶುದ್ಧಿಯನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಬಲಕುಕ್ಷಿಯಲ್ಲಿದ್ದಂತಹ ಕಲಿ ಅಥವಾ ದುಷ್ಟ ಯೋಚನೆಗಳನ್ನ ನಾವು ಚಿಂತನೆ ಮಾಡಿ ಅದನ್ನ ಅಲ್ಲಿ ಷಟ್ಕೋಣ ಮಂಡಲ ಮಧ್ಯವರ್ತಿಯಾಗಿರ್ತಕ್ಕಂತಹ ಪ್ರದ್ಯುಮ್ನ ಅದನ್ನ ವಾಯುವಿನಿಂದ ಶೋಷಣೆ ಮಾಡ್ಲಿ ಅಂತ ತಿಳ್ಕೊಳ್ಬೇಕು. ನಂತರ ಅನಿರುದ್ಧ ರೂಪಿ ಭಗವಂತ ಅದನ್ನ ಹೃದಯದಲ್ಲಿ ತ್ರಿಕೋಣ ಮಂಡಲ ಮಧ್ಯವರ್ತಿಯಾಗಿ ಅವನದನ್ನ ಆ ಕಲಿಯನ್ನ ಸುಟ್ಟಾಕಿದ್ದಾನೆ ಅಂತ ತಿಳ್ಕೊಂಡು ಮೂಗಿನಲ್ಲಿರ್ತಕ್ಕಂತಹ ಸಂಕರ್ಷಣ, ಆ ಸುಟ್ಟಾಕಿದಂತಹ ಆ ಕಲಿಯ ದುಷ್ಟ ವಿಷಯಗಳೇನಿದೆ ಅದೆಲ್ಲ ಮೂಗಿನ ಹೊಳ್ಳೆಯಿಂದ ನಮಗೆ ಹೊರಗೆ ಹೋಯ್ತು ಅಂತ ನಾವು ಚಿಂತನೆ ಮಾಡ್ಬೇಕಂತ ಗಾಳಿಯನ್ನ ಹೊರಗಡೆ ಬಿಟ್ಟು, ಆ ನಂತರ 24 ಬಾರಿ ನಾವು ಒಂ ಮಂತ್ರದಿಂದ ಗುರುಮಂತ್ರ ಉಪದೇಶ ಯಾರಿಗೆ ಆಗಿದೆ ಅವ್ರಿಗೆ ಗೊತ್ತಾಗ್ತದೆ. ಗುರುಗಳಿಂದ ಇದನ್ನು ಉಪದೇಶ ತಗೊಳ್ಬೇಕು ಪ್ರತಿಯೊಬ್ಬರು ಕೂಡ. ಆ ತಲೆಯಲ್ಲಿ ಸಹಸ್ರಾರ ಅಂತ ಒಂದು ಚಕ್ರ, ಅದು ತಲೆಯ ಮೇಲ್ಗಡೆ ಇರುವಂತಹ ನಮ್ಮ ಷಟ್ಚಕ್ರಗಳಲ್ಲಿ ಇಡೀ ದೇಹದಲ್ಲಿ ಮೇಲಿರುವಂತಹ ಚಕ್ರ. ಆ ಚಕ್ರ ಅದಕ್ಕೆ 1000 ದಳಗಳಿರ್ತಕ್ಕಂಥ ಚಕ್ರ. ಆ ಚಕ್ರದ ಮಧ್ಯವರ್ತಿಯಾಗಿ ವಾಸುದೇವ ರೂಪಿ ಭಗವಂತ ಇದ್ದಾನೆ. ಆ ವಾಸುದೇವ ರೂಪಿ ಭಗವಂತ ಶಂಖಚಕ್ರ ಗದಾ ಪದ್ಮಗಳನ್ನ ಹಿಡ್ಕೊಂಡು ನಮ್ಮ ತಲೆಯ ಮೇಲ್ಗಡೆ ಅವನು ಮಧ್ಯದಲ್ಲಿ ಕುತ್ಕೊಂಡಿದ್ದಾನೆ. ಆ ತಲೆಯ ಮೇಲೆ ಅವನಿಗೆ ನಿರಂತರವಾಗಿ ಲಕ್ಷ್ಮೀದೇವಿ ಅಮೃತದಿಂದ ಅಭಿಷೇಕ ಮಾಡ್ತಾ ಇದ್ದಾಳೆ ಅಂತ ನಾವು ಯೋಚನೆ ಮಾಡ್ಬೇಕು. ಆ ಲಕ್ಷ್ಮೀ ಅಮೃತೇನ ಸತತಂ ಪರಿಶಿಚ್ಯಮಾನಂ, ಆ ಹೈಗ್ರೀವ ರೂಪಿ ಭಗವಂತನಿಗೆ ನಿರಂತರವಾಗಿ ಆ ಲಕ್ಷ್ಮೀದೇವಿ ಆ ಅಭಿಷೇಕ ಮಾಡ್ತಾ ಇದ್ದಾಳಂತೆ. ಅಂಥ ಅಮೃತ ಆ ಪರಮಾತ್ಮನ ಮೇಲೆ ಹರಿದು ಎಲ್ಲ ಲಕ್ಷ್ಮೀದೇವಿ, ಮುಖ್ಯ ಪ್ರಾಣದೇವರು ಎಲ್ಲರ ಮೇಲೂ ಹರಿದು ನಮ್ಮ ತಲೆಯ ಮೇಲೆ ಬಂದು ಇಡೀ ದೇಹ ಅಮೃತದಿಂದ ವ್ಯಾಪಿಸ್ಕೊಳ್ತಾ ಇದೆ. ನನ್ನ ಇಡೀ ದೇಹ ಅಮೃತಮಯವಾಗಿದೆ ಅಂತ ನಾವು ಚಿಂತನೆ ಮಾಡ್ಬೇಕಂತೆ. ಹಾಗೆ ನಾವು ಇಡೀ ದೇಹ ಅಮೃತಮಯವಾಗಿದೆ ಅಂತ ಚಿಂತನೆ ಮಾಡಿದಾಗ ನಮ್ಮ ದೇಹ ಒಂದು ಅಮೃತತ್ವವನ್ನ ಹೊಂದಿದೆ ಅಂತ ನಾವು ಚಿಂತನೆ ಮಾಡೋದ್ರಿಂದ ದೇಹಕ್ಕೆ ಒಂದು ಶಕ್ತಿ ಬರ್ತದೆ. ಆಗ ನಮ್ಮ ಬಲಕುಕ್ಷಿಯಿಂದ ಮುಖ್ಯ ಪ್ರಾಣದೇವರನ್ನ ನಾವು ಚಿಂತನೆ ಮಾಡಿ ಆ ಮುಖ್ಯ ಪ್ರಾಣದೇವರು ನಮ್ಮ ಹೃದಯದ ಕರ್ಣಿಕೆಯಲ್ಲಿ ಇಲ್ಲಿ ಬಲಕುಕ್ಷಿಯಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರೆ. ಅವರು ಹೃತ್ಕಮಲ ಮಧ್ಯದಲ್ಲಿ ಅವರು ಕುಳಿತುಕೊಂಡಿರ್ತಾರೆ. ಅಲ್ಲ, ಪರಮಾತ್ಮನ ಪಾದದ ಬುಡದಲ್ಲಿ ಅವರು ಕುತ್ಕೊಂಡಿರ್ತಾರೆ. ಅವರ ಚಿಂತನೆ ಮಾಡ್ತಾ ಅವರ ಹೃದಯದ ಮಧ್ಯದಲ್ಲಿ ಇರ್ತಕ್ಕಂತಹ ಕಮಲ ಅಸ್ಮದಾದಿ ಗುರುಣಾಂ ಶ್ರೀಮನ್ ಮಧ್ವಾಚಾರ್ಯಾಣಂ ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕೃಷ್ಣ ಅನಿರುದ್ಧ ಪ್ರದ್ಯುಮ್ನ ಚಿತ್ರಮೂರ್ತಿ ಅದ್ಯನಂತ ಅವತಾರಾತ್ಮಕ ಶ್ರೀ ಲಕ್ಷ್ಮೀನಾರಾಯಣ ನಮಃ ಅಂತ ನಾವು ಆ ಪರಮಾತ್ಮನನ್ನ ಹೃತ್ಕಮಲದಲ್ಲಿ ಇರ್ತಕ್ಕಂಥ ಆ ಪ್ರಾಜ್ಞರೂಪಿ ಪರಮಾತ್ಮನನ್ನ ಚಿಂತನೆ ಮಾಡ್ತಾ ಅದರಲ್ಲಿ ನಾವು ಆ ಕಮಲದ ಮಧ್ಯದಲ್ಲಿ ಪರಮಾತ್ಮನನ್ನ ಕೂಡಿಸ್ಕೊಳ್ಬೇಕು. ಆ ಕೂಡಿಸ್ಕೊಳ್ಬೇಕಾದ್ರೆ ಆ ಪರಮಾತ್ಮ ಹೇಗಿದ್ದಾನೆ ಅಂತ ಚಿಂತನೆ ಮಾಡ್ಬೇಕಂತೆ.
ಅದಕ್ಕೆ ಯಾವುದೇ ಮಂತ್ರ ಆಗ್ಲಿ, ಯಾವುದೇ ಆ ನಾವು ಗಾಯತ್ರಿ ಮಂತ್ರ ಇರಬಹುದು, ನಾರಾಯಣ ಅಷ್ಟಾಕ್ಷರ ಮಂತ್ರ ಇರಬಹುದು, ಹೀಗೆ ಯಾವುದೇ ಮಂತ್ರ ಇದ್ರೂ ಕೂಡ ಆ ಮಂತ್ರದ ಪ್ರತಿಪಾದ್ಯ ರೂಪವಾಗಿರ್ತಕ್ಕಂಥ ಭಗವಂತನನ್ನ ಹೇಗೆ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಧ್ಯೇಯ ಮಂತ್ರ ಅಂತ ಕೊಟ್ಟಿರ್ತಾರೆ. ಆ ಧ್ಯೇಯ ಮಂತ್ರದಲ್ಲಿ ಹೇಳಿರುವಂತೆ ಆ ರೂಪಗಳನ್ನ ನಾವು ಮನಸ್ಸಿಗೆ ತಂದುಕೊಂಡು ಜಪಕಾಲದಲ್ಲಿ ಕಣ್ಣೆದುರಿಗೆ ರೂಪವನ್ನು ನೋಡ್ತಾ ಇರಬೇಕು. ಮನಸ್ಸಿನಲ್ಲೇ ಜಪ ಮಾಡೋದು ಉತ್ತಮ. ಬಾಯಲ್ಲಿ ಹೇಳೋದು, ಜೋರಾಗಿ ಹೇಳೋದು ಅದು ಕೊನೆಯ ಪಕ್ಷ. ಮನಸ್ಸಿನಲ್ಲಿ ಹೇಳಿ ಜಪ ಮಾಡೋದು ತುಂಬಾ ಉತ್ತಮ ಪಕ್ಷ. ಪಿಟಿ ಅಂತ ಹೇಳುವಂಥದ್ದು ಮಧ್ಯಮ ಪಕ್ಷ. ಹಾಗಾಗಿ ಮನಸ್ಸಿನಲ್ಲೇ ಆ ಭಗವಂತನ ನಾಮ ಮಂತ್ರವನ್ನ, ಯಾವ ಮಂತ್ರವನ್ನು ಜಪ ಮಾಡ್ತಾ ಇದ್ದೇವೆ ಅದನ್ನ ಸ್ಮರಿಸ್ತಾ ಜಪ ಮಾಡ್ತಾ ಮಾಡ್ತಾ ಜೊತೆಗೆ ಗುಣಗಳ ಉಪಾಸನೆಯನ್ನು ಮಾಡಬೇಕು. ಹೇಗೆ ಇದು ಮೂರು ಒಟ್ಟಿಗೆ ಮಾಡೋದು? ನಮಗೆ ಎದುರುಗಡೆ ನೋಡ್ತಾ ಇರಬೇಕು, ಒಂದು ಆ ಭಗವಂತನ ಚಿಂತನೆ ಮಾಡ್ತಾ ಇರಬೇಕು, ಬಾಯಲ್ಲಿ ಇದು ಜಪ ಮಾಡ್ತಾ ಇರ್ಬೇಕು, ಜೊತೆಗೆ ಅಕಸ್ಮಾತ್ ಮಣಿ ಇದ್ರೆ ಅದನ್ನೇ ಎಣಿಸ್ತಾ ಇರಬೇಕು. ಇದಲ್ಲದೆ ನಾವು ಉಸಿರಾಟವನ್ನು ಕೂಡ ನಾವು ಒಂದು ನಿಯಮಿತವಾದ ರೀತಿಯಲ್ಲಿ ಮಾಡಬೇಕು. ಇದೆಲ್ಲ 5 ಕೆಲಸ ಮಾಡೋದು ಹೇಗೆ? ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಒಂದು ಕ್ರಿಕೆಟ್ ನೋಡುವಾಗ ಅಥವಾ ಮತ್ತೊಂದು ಯಾವ್ದೋ ಮಾಡುವಾಗ ಒಟ್ಟೊಟ್ಟಿಗೆ 5-6 ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ನಮಗೆ ಒಟ್ಟಿಗೆ ಅದನ್ನು ನೋಡ್ತಾ ಇರ್ಬೇಕಾದ್ರೆ ಚಿಂತನೆನೂ ಆಗ್ತಾ ಇರ್ತದೆ. ಆಮೇಲೆ ನಮ್ಮ ಉಸಿರಾಟನೂ ಹೇಗೋ ವ್ಯತ್ಯಾಸ ಆಗ್ತಿರುತ್ತೆ. ಇನ್ನೇನು 1 ಬಾಲು 6 ರನ್ ಬೇಕು ಅಂತ ಹೇಳಿದ್ರೆ ನಮ್ಮ ಉಸಿರಾಟನೂ ಏನೇನೋ ವ್ಯತ್ಯಾಸ ಆಗ್ತಿರ್ತದೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೀವಿ. ದೇಹಕ್ಕೆ ಎಲ್ಲ ಶಕ್ತಿಗಳು ಇದೆ, ಆದ್ರೆ ನಾವು ಅದನ್ನ ರೂಢಿಸ್ಕೊಳ್ಬೇಕು. ಆ ರೂಢಿಸ್ಕೊಂಡಾಗ ನಮಗೆ ಒಂದು ಉತ್ತಮವಾದ ರೀತಿಯಲ್ಲಿ ಅದು ಸಾಧ್ಯ ಆಗ್ತದೆ. ಹಾಗಾಗಿ ಪ್ರಾಣಾಯಾಮ ಮೇಲಿಂದ ಮೇಲೆ ಸಂಧ್ಯಾ ವಂದನೆಯಲ್ಲಿ ಬರುವಂತಹ ಪ್ರಾಣಾಯಾಮಗಳನ್ನ ಚೆನ್ನಾಗಿ ಮಾಡ್ತಾ ಬರೋದ್ರಿಂದ ಆ ದೇಹಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಕೂಡ ಬಂದಿರ್ತದೆ. ಬಂದಿರೋದ್ರ ಜೊತೆಗೆ ಆ ಪರಮಾತ್ಮನನ್ನ ಹೃದಯದಲ್ಲಿ ನಾವು ಮನೋನಿಗ್ರಹದಿಂದ ಮಾಡಬೇಕು. ಇದಕ್ಕೆ ನಮ್ಮ ಆಹಾರ, ಆಚಾರ, ವಿಚಾರ, ವ್ಯವಹಾರ ಇವೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಮಾತ್ರ ಮನೋನಿಗ್ರಹ ಆಗ್ತದೆ. ಇದರಲ್ಲಿ ಯಾವುದೊಂದು ಸರಿ ಇಲ್ಲದೆ ಇದ್ರೂ ಕೂಡ ನಮ್ಮ ಮನಸ್ಸು ಸರಿಯಾಗಿ ನಿಂತ್ಕೊಳ್ಳೋದಿಲ್ಲ, ಎಲ್ಲೆಲ್ಲೋ ಹೋಗುತ್ತೆ. ಹಾಗಾಗಿ ಸರಿಯಾದ ಆಹಾರ, ಸಾತ್ವಿಕ ಆಹಾರವನ್ನು ತಿನ್ನಬೇಕು, ಸಾತ್ವಿಕವಾದ ವಿಚಾರವನ್ನ ಮಾಡ್ತಾ ಇರಬೇಕು. ದುಷ್ಟ ವ್ಯವಹಾರಗಳು ನಮ್ಮಲ್ಲಿ ಇರಬಾರದು. ಹಾಗಿದ್ದಾಗ ಮಾತ್ರ ನಮ್ಮ ಮನೋನಿಗ್ರಹ ಚೆನ್ನಾಗಿ ಆಗ್ತದೆ. ಇದಕ್ಕಾಗಿ ನೋಡಿ 2 ಆಪ್ಗಳಿದೆ. ನೀವು ಐಫೋನ್ ಯೂಸ್ ಮಾಡೋರಿದ್ರೆ ECNM ಬ್ರೀತ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಆಂಡ್ರಾಯ್ಡ್ ಯೂಸ್ ಮಾಡೋರಿದ್ರೆ ನಿಮಗೆ ಪ್ರಾಣ ಬ್ರೀತ್ ಫಾರ್ ಹೆಲ್ತ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇನ್ನೊಂದು ಬರೀ ಬ್ರೀತ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅವೆರಡರದು ಎಲ್ಲ ಆಪ್ ಐಕಾನ್ ಅನ್ನು ನಾನು ಇಲ್ಲಿ ಹಾಕಿದ್ದೀನಿ. ನೀವು ಅದನ್ನ ಇಟ್ಟುಕೊಂಡು ಸಾಧ್ಯ ಆದಷ್ಟು ಆ ಪ್ರಾಣಾಯಾಮವನ್ನ ಒಂದು ಪ್ರಾಕ್ಟೀಸ್ ಮಾಡಿ ನೀವು ಅದನ್ನ ಮುಂದುವರಿಸಬೇಕು. ಕೊನೆಗೆ ಎಷ್ಟು ನಿಮಿಷ ಇದೆ ಗೊತ್ತಿಲ್ಲ ನನಗೆ, ಸಮಯ ಮೀರ್ತಾ ಇದೆಯೋ ಗೊತ್ತಿಲ್ಲ. ಇನ್ನು ಒಂದು 3 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಆ ನಾರಾಯಣನ ನಮ್ಮ ಗಾಯತ್ರಿ ಮಂತ್ರದ ಚಿಂತನೆ. ಅದು ಹೇಗೆ ಅಂತ ಹೇಳಿದ್ರೆ, ಆ ಸವಿತ್ರ ಮಂಡಲ ಮಧ್ಯವರ್ತಿ ಆಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ನೋಡ್ಬೇಕಂತೆ. ಆ ಪರಮಾತ್ಮನನ್ನ ಸವಿತ್ರ ಮಂಡಲ ಮಧ್ಯವರ್ತಿಯಾಗಿ ನಾವು ನೋಡ್ಬೇಕಾದ್ರೆ ಒಂದು ಮಂಡಲವನ್ನ ಚಿಂತನೆ ಮಾಡಬೇಕು. ಆ ಮಂಡಲ ಹೀಗಿರ್ಬೇಕು ಅಂತ ಒಂದು ಕಲ್ಪನೆ. ಅದರಲ್ಲಿ ಸುತ್ತಲೂ ಆ ಬೀಜಾಕ್ಷರಗಳಿಂದ ಇರತಕ್ಕಂಥ ಒಂದು ಮಂಡಲ, ಅದರ ಮಧ್ಯದಲ್ಲಿ ಆ ಭೂಹು ಭೂಹ ಸ್ವಹ ಅಂತಕ್ಕಂಥ ತ್ರಿಪದಾಗ ಒಂದು ವ್ಯಾಹೃತಿಗಳು, ಅದರ ಮಧ್ಯದಲ್ಲಿ ಓಂಕಾರ, ಇದರ ಮಧ್ಯವರ್ತಿ ಆಗಿರ್ತಕ್ಕಂಥ ಸರಸಿಜಾಸನ ಸನ್ನಿವಿಷ್ಟ. ಇದು ಪ್ರಾಚೀನರೆಲ್ಲರೂ ಕೂಡ ನಮಗೆ ತೋರಿಸ್ಕೊಂಡು ಬಂದಂತಹ ಪ್ರತಿಮೆ. ಬೇರೆ ಬೇರೆ ಕಾಲದಲ್ಲಿ ಸ್ಥಾಪಿತವಾದಂತಹ ಎಲ್ಲರೂ ಕೂಡ ಆ ಪರಮಾತ್ಮನನ್ನ ಗಾಯತ್ರಿ ರೂಪಿ ಪರಮಾತ್ಮ ಹೀಗೇ ಇರಬೇಕು ಅಂತಕ್ಕಂಥ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದಲ್ಲದೆ ಯೋಗಶಾಸ್ತ್ರವು ಕೂಡ ಆ ಪರಮಾತ್ಮನನ್ನ ಹೇಗೆ ಕೂತ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನ ಇದರಲ್ಲಿ ತಿಳಿಸ್ತಾ ಇದೆ. ಹೆಚ್ಚು ಸಮಯ ಇಲ್ಲ, ಆದ್ರಿಂದ ನಾನು ಅದಕ್ಕನ್ನ ವಿಸ್ತಾರವಾಗಿ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಒಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾದಂತಹ ರೂಪ ಹೀಗಿದೆ. ಆ ಪರಮಾತ್ಮ ಸವಿತ್ರ ಮಂಡಲ ಮಧ್ಯವರ್ತಿಯಾಗಿದ್ದಾನೆ. ಸೂರ್ಯಮಂಡಲ ಮಧ್ಯದಲ್ಲಿ ಅವನು ನೋಡ್ತಾ ಇದ್ದೇವೆ ಅವನನ್ನ. ಅವನು ಕೇಯೂರವಾನ್, ಮಕರಕುಂಡಲವಾನ್, ಕಿರೀಟಿ, ಹಾರಿ, ಹಿರಣ್ಮಯೋಪುಹು, ಧೃತಶಂಕ ಚಕ್ರಹ. ಈಗ ಏನು ನಮ್ಮ ಸ್ಕ್ರೀನ್ ಮೇಲೆ ಒಂದು ರೂಪ ಕಾಣಿಸ್ತಾ ಇದೆ, ಅಂತಹ ರೂಪವನ್ನ ನಮ್ಮ ಮನಸ್ಸಿಗೆ ನಾವು ತಂದುಕೊಳ್ಳುವಂತಹ ಪ್ರಯತ್ನ ನಾವು ಮಾಡೋಣ ಜಪಕಾಲದಲ್ಲಿ. ಆ ಪರಮಾತ್ಮ ಹಾರಿ ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಹಾರ ಅಂತ ಹೇಳಿದ್ರೆ ಮುತ್ತಿನ ಮಣಿಗಳ ಸರಕ್ಕೆ ಹಾರ ಅಂತ ಹೆಸರು. ನಾವು ಹೂವಿನ ಹಾರ ಅಂತ ಅರ್ಥ ಅಲ್ಲ ಅದಕ್ಕೆ. ಹಾರಿ ಅಂತ ಹೇಳಿದ್ರೆ ಮುತ್ತಿನ ಮಾಲೆಗಳನ್ನು ಧರಿಸಿದ್ದಾನೆ ಅಂತ ಅರ್ಥ. ಆಮೇಲೆ ಧೃತ ಶಂಖ ಚಕ್ರ, ಮೊದಲು ಶಂಖ ಆಮೇಲೆ ಚಕ್ರ ಅಂತ ಹೇಳಿರುವಂತಹದ್ದು.
ಮತ್ತೆ ಮಕರದ ಆಕೃತಿಯಲ್ಲಿ ಶೋಭಿಸ್ತಕ್ಕಂಥ ಕುಂಡಲವನ್ನ ಹಾಕೊಂಡಿದ್ದಾನೆ. ಬಂಗಾರದ ಮೈಬಣ್ಣ ಇರತಕ್ಕಂಥ ಆ ಪರಮಾತ್ಮ ತಾನು ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನಾವು ಚಿಂತನೆಯನ್ನ ಮಾಡ್ತಾ ಆ ಸೂರ್ಯಮಂಡಲ ಮಧ್ಯವರ್ತಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಕಣ್ಣೆದುರಿಗೆ ಈ ರೀತಿಯಾಗಿ ಮೇಲಿಂದ ಮೇಲೆ ನಾವು ತಂದುಕೊಂಡು, ಅಥವಾ ನಮ್ಮ ದೇವರ ಮನೆಯಲ್ಲೇ ಅಥವಾ ನಾವು ಎಲ್ಲಿ ಸಂಧ್ಯಾವಂದನೆ ಮಾಡ್ತೀವಿ ಅಲ್ಲಿ ಒಂದು ಚಿತ್ರಪಟವನ್ನ ಬೇಕಾದ್ರೂ ಈ ರೀತಿ ಹಾಕೊಂಡು ಅದನ್ನ ನೋಡ್ತಾ ಅಭ್ಯಾಸವನ್ನ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ಒಂದು ಕ್ಷಣಕಾಲ ಅಥವಾ ಒಂದು ಅರ್ಧ ಸೆಕೆಂಡ್ ಆದ್ರೂ ನಮ್ಮ ಕಣ್ಣ ಮುಂದೆ ಆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಂತೆ ಇದೆ ಅಂತ ಒಂದು ಭಾಸವಾಗತ್ತೆ. ಅದಕ್ಕೆ ನಾವು ಎಲ್ಲ ಹರಿದಾಸರು ಕೂಡ ಹೇಳ್ತಾರೆ, ಬಾರೋ ಕೃಷ್ಣಯ್ಯ, ಬಾರೋ ರಂಗಯ್ಯ, ಕೃಷ್ಣಾನಿ ಬೇಗನೆ ಬಾರೋ. ಅವರೆಲ್ಲ ಕರೆಯೋದು ಎಲ್ಲಿಗೆ? ಬಾರೋ ಅಂತ ಎಲ್ಲಿ ಕರಿತಾ ಇದ್ದಾರೆ? ಎಲ್ಲರೂ ಕರೆಯೋದು ಕೂಡ ನಮ್ಮ ಹೃದಯಕ್ಕೆ, ನಮ್ಮ ಹೃತ್ಕಮಲಕ್ಕೆ. ಆ ಧ್ಯಾನ ಕಾಲದಲ್ಲಿ ನಮ್ಮ ಕಣ್ಣೆದುರಿಗೆ ಬಾರೋ ಅಂತ ನಾವು ಕರಿಬೇಕು. ಹಾಗ ನಮ್ಮ ಒಳಗಿನ ಗಜೇಂದ್ರ ಏನ್ ಕೂಗುದ್ನಲ್ಲ 1000 ವರ್ಷ ಆ ಮೊಸಳೆ ಕೈಲಿ ಕಚ್ಚಿಸ್ಕೊಂಡು ಸಿಗದೇನೆ ಕೊನೆಗೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಆ ರೀತಿ ಒಳಗಿಂದ ಕೂಗು ಬಂದ್ರೆ ಪರಮಾತ್ಮ ಓಡೋಡಿ ಬರ್ತಾನಂತೆ. ಹಾಗೆ ಆ ಒಳಗಿನಿಂದ ಕೂಗು ಆರ್ತನಾದ ನಮ್ಮ ಭಕ್ತಿಯ ಕೂಗು ಹೊರಗೆ ಬರಬೇಕು. ಅದು ಜಪದ ಮುಖಾಂತರ ಆಗ್ಬಹುದು ಅಥವಾ ಭಕ್ತಿಯ ಯಾವುದೇ ಮಜಲುಗಳಲ್ಲಿ ಅದು ಆಗ್ಬೋದು. ಹಾಗೆ ಬಂದಾಗ ಭಗವಂತ ನಮ್ಮ ಎದುರಿಗೆ ತಾನೇ ಕಾಣಿಸ್ಕೊಳ್ತಾನೆ. ಯಾಕೆ ಅಂದ್ರೆ ಆಚಾರ್ಯರು ಒಂದು ಮಾತು ಹೇಳಿದ್ದಾರೆ, ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯ ನಮಃ ಅಂತ. ನಮಗೇನಿಷ್ಟನೋ ಅದನ್ನೇ ಮಾಡ್ಲಿಕ್ಕೋಸ್ಕರನೇ ಪರಮಾತ್ಮ ಅವನು ಸದಾ ಕಾಲ ಪ್ರವೃತ್ತಿ ಮಾಡ್ತಾ ಇದ್ದಾನೆ. ನಾವು ನಮಗ್ ಅನ್ಕೊಳ್ತೇವೆ, ಅಯ್ಯೋ ನಮಗಿದ್ ಸಿಗ್ಲಿಲ್ಲ, ನಮಗ್ ಹಾಗಾಯ್ತು ಹೀಗಾಯ್ತು, ದೇವ್ರು ನಮಗೆ ತೊಂದರೆ ಕೊಟ್ಟ ಅಂತ. ಅಲ್ವೇ ಅಲ್ಲ, ನಮಗೇನು ಆಗ್ತಾ ಇದೆಯೋ ಅದೆಲ್ಲವೂ ಕೂಡ ನಮ್ಮ ಒಳ್ಳೇದಕ್ಕೆ ಪರಮಾತ್ಮ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನು ಅಸ್ಮದಿಷ್ಟೈಕ ಕಾರ್ಯಾಯ. ಹಾಗೆ ನಾವು ಅವನನ್ನ ಚಿಂತನೆ ಮಾಡ್ತಾ ನಮ್ಮ ಒಳ್ಳೇದಕ್ಕೋಸ್ಕರನೇ ಅವನು ಎಲ್ಲವನ್ನು ನಿರಂತರವಾಗಿ ನನ್ನ ಉದ್ಧಾರ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಕಾರ್ಯದಲ್ಲೂ ನಾನು 1 ಹೆಜ್ಜೆ ಇಟ್ಟರೆ 100 ಹೆಜ್ಜೆ ಇಟ್ಟು ಮುಂದೆ ಬರ್ತಾನೆ ಅವನು ಪರಮಾತ್ಮ ಅಂತ ಚಿಂತನೆ ಮಾಡ್ತಾ ಅವನನ್ನ ಹೃದಯದಲ್ಲಿ ತುಂಬಿಕೊಳ್ಳುವ ಪ್ರಯತ್ನ ಮಾಡೋಣ. ಅವನನ್ನ ನಿರಂತರವಾಗಿ ನಮ್ಮ ಕಣ್ಣೆದುರಿಗೆ ಅವನ ಮೂರ್ತಿಗಳನ್ನ ನೋಡ್ತಾ ಕಣ್ಣಿಗೆ ಅಭ್ಯಾಸ ಮಾಡಿಕೊಂಡು ಆ ಮೂರ್ತಿಯನ್ನ ನಮ್ಮ ಕಣ್ಣು ಪೂರ್ತಿಯಾಗಿ ತುಂಬಿಸ್ಕೊಂಡು ಅದನ್ನ ಧ್ಯಾನವನ್ನ ಚೆನ್ನಾಗಿ ಮಾಡೋಣ. ಇನ್ನು ಸಮಯ ಇದೆಯಾ? ಸಮಯ ಇದ್ರೆ ಮುಂದುವರ್ಸೋಣ. ಸಮಯ ಆಗಿದೆ ಅಂತ ಆದ್ರೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇದು ಮೀಟಿಂಗ್ ಕಟ್ ಆಗುತ್ತೆ ಆಕ್ಚುಲಿ ಇನ್ನೊಂದು ½ ಸೆಕೆಂಡ್ ಇನ್ನೊಂದು 30 ಸೆಕೆಂಡ್ಸ್ ಅಲ್ಲಿ. ಅದಕ್ಕೆ ನಾವು ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಸಲ ಬೇಕಾದ್ರೆ ಕಂಟಿನ್ಯೂ ಮಾಡೋಣ ಅಥವಾ ನೆಕ್ಸ್ಟ್ ವೀಕ್ ಕಂಟಿನ್ಯೂ. ಸರಿ, ಹಾಗೆ.